ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಬಹಳ ಆರೋಗ್ಯಕರವಾದ ರುಚಿಕರವಾದ ಸಾಬೂದಾನ ಕಿಚಡಿ ಇಂದಿನ ರೆಸಿಪಿ. ಬೆಳಗಿನ ಉಪಹಾರಕ್ಕೆ ಅಥವಾ ಸಂಜೆಯ ತಿಂಡಿಗೆ, ಹಾಗೆ ಶಿವರಾತ್ರಿ, ಏಕಾದಶಿ ಹೀಗೆ ಇನ್ನಿತರ ಉಪವಾಸದ ದಿನಗಳಿಗೆ ಹೇಳಿ ಮಾಡಿಸಿದಂಥ ತಿಂಡಿ ಇದು. ಮಹಾರಾಷ್ಟ್ರದಲ್ಲಿ ಈ ಕಿಚಡಿಯನ್ನು ಉಪವಾಸದ ದಿನಗಳಲ್ಲಿ ಕಡ್ಡಾಯವಾಗಿ ಮಾಡ್ತಾರೆ. ಸೀಮೆ ಅಕ್ಕಿ, ಸಬ್ಬಕ್ಕಿ ಅಂತ ಕೂಡ ಕರೀತಾರೆ ಇದನ್ನು. ಗೆಣಸಿನ ಜಾತಿಗೆ ಸೇರಿದ ಮರಗೆಣಸು ಇದರಿಂದ ಈ ಸೀಮೆ ಅಕ್ಕಿನ ತಯಾರು ಮಾಡ್ತಾರೆ. ಇದರ ಬಗ್ಗೆ ಆಮೇಲೆ ನೋಡೋಣ. ಬನ್ನಿ ಹಾಗಾದರೆ ಸೀಮೆ ಅಕ್ಕಿ ಕಿಚಡಿ ಮಾಡೋಕ್ಕೆ ಶುರು ಮಾಡೋಣ. ಮೊದಲು ಸ್ಟವ್ ಹೊತ್ತಿಸಿ ದಪ್ಪ ತಳೆದ ಫ್ರೈಯಿಂಗ್ ಪ್ಯಾನ್ ಇಟ್ಟು 1 ಬೌಲಷ್ಟು ಶೇಂಗಾ ಬೀಜನ ಹಾಕ್ಕೊಂಡು ಮಧ್ಯಮ ಉರಿಲಿ ಅದರ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋವರೆಗೂ ಹುರಿಬೇಕು. ನಂತರ ಅದರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ತರ್ತರಿಯಾಗಿ ಮಿಕ್ಸರ್ಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಇಷ್ಟು ದೊಡ್ಡ ಲೋಟದಲ್ಲಿ 1 ಲೋಟ ಸೀಮೆ ಅಕ್ಕಿನ ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿಬಿಟ್ಟು 2-3 ಸಾರಿ ಚೆನ್ನಾಗಿ ತೊಳಿಬೇಕು. 3 ಸೈಜಲ್ಲಿ ಸೀಮೆ ಅಕ್ಕಿ ಬರುತ್ತೆ. ಒಂದು ತುಂಬ ಸಣ್ಣಕ್ಕಿರುತ್ತೆ, ಇನ್ನೊಂದು ಸ್ವಲ್ಪ ದೊಡ್ಡನೇ ಇರುತ್ತೆ. ಇದು ಮೀಡಿಯಮ್ ಸೈಜ್ ಸೀಮೆ ಅಕ್ಕಿ. 2 ಸರ್ತಿ ತೊಳೆದ ಮೇಲೆ ಪೂರ್ತಿ ನೀರು ತೆಗೆದುಬಿಟ್ಟು ಸೀಮೆ ಅಕ್ಕಿ ಅಳ್ದ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಕನಿಷ್ಠ 6-7 ಗಂಟೆ ಕಾಲ ನೆನೆಸಿಡಬೇಕು. ಬೆಳಗಿನ ಉಪಹಾರಕ್ಕೆ ಇದನ್ನು ಮಾಡೋದಾದರೆ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ರೆ ಒಳ್ಳೆಯದು. ಇದನ್ನು ಮರುದಿನ ಬೆಳಗ್ಗೆ ಮುಚ್ಚಿದ್ದನ್ನು ತೆಗೆದ್ಬಿಟ್ಟು ಒಮ್ಮೆ ನೋಡಬೇಕು. ಒಂದು ಕಾಳನ್ನು ಹೀಗೆ ಒತ್ತಿ ನೋಡಿದರೆ ಗೊತ್ತಾಗುತ್ತೆ ಚೆನ್ನಾಗಿ ನೆಂದಿದೆ ಇದು ಅಂತ. ಇನ್ನು 2 ಆಲೂಗೆಡ್ಡೆನ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಹೀಗೆ ತರ್ತರಿಯಾಗಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಮುಕ್ಕಾಲು ಬೌಲಷ್ಟು. 3 ಚಮಚ ತುಪ್ಪ ಬೇಕಾಗುತ್ತೆ. ಹಾಗೆ ಸಣ್ಣಗೆ ಹೆಚ್ಚಿದಂಥ 3 ಹಸಿಮೆಣಸು, ಹೆಚ್ಚಿದಂಥ ಕರಿಬೇವಿನ ಸೊಪ್ಪು, ಅರ್ಧ ಬೌಲಷ್ಟು ಕಾಯಿ ತುರಿ, ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು, ಇಷ್ಟು ಬೇಕಾಗುತ್ತೆ. ಹಾಗೆ ಸಣ್ಣಗೆ ಹೆಚ್ಚಿದಂಥ ಶುಂಠಿ 1 ಇಂಚಷ್ಟು, 1.5 ಚಮಚದಷ್ಟು ಉಪ್ಪು, 1 ಚಮಚ ಸಕ್ಕರೆ ಮತ್ತು ಅರ್ಧ ನಿಂಬೆಹಣ್ಣು, ಹಾಗೆ ಅರಿಶಿನ. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಈಗ ಸ್ಟವ್ ಹೊತ್ತಿಸಿ ದಪ್ಪ ತಳದ ಬಾಣಲೆ ಇಟ್ಬಿಟ್ಟು 3 ಚಮಚ ತುಪ್ಪ ಹಾಕ್ಕೊಳ್ಬೇಕು. ನಂತರ 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಿಬಿಟ್ಟು ಅದು ಸಿಡಿದಾಗ ಹೆಚ್ಚಿದಂಥ ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹಸಿ ಶುಂಠಿ ಇಷ್ಟನ್ನು ಹಾಕಬೇಕು. ನಂತರ ಬೇಯಿಸಿ ಸಿಪ್ಪೆ ತೆಗೆದ ಆಲೂಗೆಡ್ಡೆನ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಬೇಕು, ಅಥವಾ ಕೈಯಲ್ಲಿ ನುರಿದ್ಕೊಂಡ್ರೂ ಪರವಾಗಿಲ್ಲ. ಅದನ್ನು ಈ ಥರ ಒಗ್ಗರಣೆಗೆ ಹಾಕಬೇಕು. ಮೀಡಿಯಮ್ ಫ್ಲೇಮ್ ಇರಲಿ. ನಂತರ ಶೇಂಗಾ ಬೀಜನ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅರಿಶಿನ ಹಾಕಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ 1-2 ಸರ್ತಿ ಆಚೆ ಈಚೆ ಕೈ ಆಡಿಸ್ಬೇಕು. ನಂತರ ನೆಂದಿರುತ್ತಲ್ಲ ಸೀಮೆ ಅಕ್ಕಿ, ಅದನ್ನು ಹಾಕಬೇಕು ಈ ಒಗ್ಗರಣೆಗೆ. ಸೀಮೆ ಅಕ್ಕಿ ಹಾಕಿದ ನಂತರ ಸ್ಟವ್ ಫ್ಲೇಮ್ನ ಫುಲ್ಲು ಲೋ ಮಾಡ್ಕೊಳ್ಬೇಕು, ಸಣ್ಣ ಉರಿ ಮಾಡ್ಕೊಳ್ಬೇಕು. ನಂತರ ಹೀಗೆ ಎಲ್ಲ ಮಿಕ್ಸ್ ಆಗೋ ಹಾಗೆ ಕೈ ಆಡಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಸಕ್ಕರೆನ ಹಾಕಬೇಕು. ಸಕ್ಕರೆ ಆಪ್ಷನಲ್ಲು, ಬೇಡ ಅಂದರೆ ಬಿಟ್ಟರೂ ಪರವಾಗಿಲ್ಲ. ಸಕ್ಕರೆ ಉಪ್ಪು ಹಾಕಿದ ಮೇಲೆ ಮತ್ತೆ ಹೀಗೆ 1-2 ನಿಮಿಷ ಕೈ ಆಡಿಸ್ಬಿಟ್ಟು ಇದಕ್ಕೆ ಒಂದು ತಟ್ಟೆನೋ ಏನಾದರೂ ಮುಚ್ಚಿಡಬೇಕು. ಒಂದು 3 ನಿಮಿಷ ಕಾಲ ಮುಚ್ಚಿಡಬೇಕು. 3 ನಿಮಿಷ ಆದಮೇಲೆ ಮತ್ತೆ ತೆಗೆದುಬಿಟ್ಟು ಇನ್ನು ಹೀಗೆ 1 ನಿಮಿಷ ಕೈ ಆಡಿಸ್ಬಿಟ್ಟು ತಿರ್ಗಾ ಮತ್ತೆ ಇನ್ನೊಂದು ಸರ್ತಿ ಹಾಗೆ ಮುಚ್ಚಿಡಬೇಕು. ಈಗ 2 ನಿಮಿಷ ಮುಚ್ಚಿದರೆ ಸಾಕಾಗುತ್ತೆ. 2 ನಿಮಿಷ ಆದಮೇಲೆ ಅದರ ಮುಚ್ಚಳ ತೆಗೆದಾಗ ಸೀಮೆ ಅಕ್ಕಿ ಎಲ್ಲ ತುಂಬ ಟ್ರಾನ್ಸ್ಪರೆಂಟಾಗಿ ಶೈನಿಂಗಾಗಿ ಹೊಳಿತಾ ಇರುತ್ತೆ. ಈಗ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ತಾ ಅರ್ಧ ಬೌಲಷ್ಟು ಕಾಯಿ ತುರಿ, ಇದು ಆಪ್ಷನಲ್ಲು, ಬೇಡ ಅಂದರೆ ಬಿಡ್ಬೋದು. ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು 1 ಹೋಳು ನಿಂಬೆ ರಸನ ಹಿಂಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವಾದಿಷ್ಟವಾದ ಸಾತ್ವಿಕ ಆಹಾರವಾದ ಸಾಬೂದಾನ ಕಿಚಡಿ ಸಿದ್ಧವಾಗಿರುತ್ತೆ. ಸುಮಾರು 3 ಜನರಿಗೆ ಆಗುವಷ್ಟು ಸಿದ್ಧವಾಗಿದೆ ಇದು. ಲಂಚ್ ಬಾಕ್ಸಿಗೆ ತಗೊಂಡು ಹೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಸೀಮೆ ಅಕ್ಕಿನ ಮರಗೆಣಸಿಂದ ಮಾಡ್ತಾರೆ ಅನ್ನಲ್ಲ. ಮರಗೆಣಸನ್ನು ತೊಳೆದುಬಿಟ್ಟು ಸಿಪ್ಪೆ ತೆಗೆದು ಸುಲಿದುಕೊಳ್ತಾರೆ. ಅವುಗಳನ್ನು ಕ್ರಷ್ ಮಾಡಿದಾಗ ಬರೋ ಹಾಲಿಂದ ಸ್ಟಾರ್ಚ್ ತಯಾರಿಸ್ತಾರೆ. ಆಮೇಲೆ ಅವುಗಳನ್ನು ಯಂತ್ರ ಸಹಾಯದಿಂದ ಸಣ್ಣ ಸಣ್ಣ ಮುತ್ತಿನಾಕಾರಕ್ಕೆ ತಂದು ಒಣಗಿಸಿ ಪಾಲಿಷ್ ಮಾಡಿದಾಗ ಸಿಗೋದೇ ಈ ಸೀಮೆ ಅಕ್ಕಿ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.